ಅದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್, ಪ್ರಾಸ್ಟೆಕ್ಟಮಿ ಎಂದು ಬ್ರೆಸ್ಟ್ ಆ್ಯಕ್ಚುಲಿ ರಿಮೂವಲ್ ಟ್ರೀಟ್ಮೆಂಟ್ ಆಗಿದೆ. ಆದಮೇಲೆ ಸರಿ ಅದು ಒಂದು ಸಾರಿ ಮೇ ಬಿ ಸರ್ಜರಿ ಆಯಿತು ಆಗ್ಬೋದು ಅನ್ನೋದು ಅಂದ್ಕೊಂಡಿದ್ದೆ, ಅದು ಆ ಥರ ಆಗಿಲ್ಲ. ಗೂಗಲಲ್ಲಿ ನೋಡಿಬಿಟ್ಟು ಆನ್ಲೈನಲ್ಲಿ ಸರ್ಚ್ ಮಾಡಿ ಪುನರ್ಜನ್ ಅಂದು ಆ್ಯಕ್ಚುಲಿ ನೋಡಿ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ಸರಿಯಾಗಿ ಲಾಸ್ಟ್ ಫೆಬ್ರವರಿ 2025 ಇಮ್ಯುನಿಟಿ ಸ್ವಲ್ಪ ಡೆವಲಪ್ ಆಗಿ ಸ್ವಲ್ಪ ಇನ್ನೂ ಲೈಫ್ ಸ್ಪ್ಯಾನ್ ಸ್ವಲ್ಪ ಇಂಕ್ರೀಸ್ ಆಗೋದು ಅದಕ್ಕೋಸ್ಕರನೇ ಬಂದಿದ್ದು. ಅದು ಸ್ವಲ್ಪ ಆ್ಯಕ್ಚುಲಿ ಚೇಂಜಸ್ ಇದ್ದೆ, ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾ ಇದ್ದೇನೆ. 1 ಇಯರಿಂದ ಆ್ಯಕ್ಚುಲಿ ಚೆನ್ನಾಗಿದೆ. ಹಲೋ ಸರ್, ನಿವಾಸ್. ಐ ಆಮ್ ಫ್ರಮ್ ಊಟಿ. ಪೇಷಂಟ್ ನಮ್ಮ ಅಮ್ಮ ಆ್ಯಕ್ಚುಲಿ, ಲತಾ ಅಂದು ಹೆಸರು. ಏಜ್ ಅವ್ರಿಗೆ 62 ಆಯಿತು. ಅವ್ರದ್ದು ಆ್ಯಕ್ಚುಲಿ ಮುಂಚೆ ಕ್ಯಾನ್ಸರ್ ಪೇಷಂಟು ಆಲ್ಮೋಸ್ಟ್ 3 ಇಯರ್ಸಿಂದ ಕೀಮೋ ರೇಡಿಯೋಥೆರಪಿ ಮಾಡಿದ್ರು. ಆದಮೇಲೆ ಇಲ್ಲಿ ಬಂದು ಪುನರ್ಜನಿಂದ ಫಸ್ಟು ಲಾಸ್ಟ್ ಫೆಬ್ರವರಿ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಮೆಡಿಸಿನ್ಸು. ಈಗ ಆಲ್ಮೋಸ್ಟ್ 1 ಇಯರ್ ಕಂಪ್ಲೀಟ್ ಆಗಿದೆ. 1 ಇಯರ್ ಚೆನ್ನಾಗಿದ್ದೆ ಆ್ಯಕ್ಚುಲಿ, ಕ್ವೈಟ್ ಹ್ಯಾಪಿ ವಿತ್ ಪ್ರೋಗ್ರೆಸ್. ಅದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್, ಪ್ರಾಸ್ಟೆಕ್ಟಮಿ ಎಂದು ಬ್ರೆಸ್ಟ್ ಆ್ಯಕ್ಚುಲಿ ರಿಮೂವಲ್ ಟ್ರೀಟ್ಮೆಂಟ್ ಆಗಿದೆ. 1.5 ಇಯರ್ಸ್ 2 ಇಯರ್ಸ್ ಆದಮೇಲೆ ರಿಪೀಟ್ ಸ್ಕ್ಯಾನಲ್ಲಿ ಮತ್ತೆ ಸ್ವಲ್ಪ ಸ್ಪ್ರೆಡ್ ಇದ್ದಿಂದ ಹೇಳಿ ಅವ್ರಿಗೆ ಮತ್ತೆ ರೇಡಿಯೋಥೆರಪಿ ಮಾಡಿದ್ರು. ಪ್ಲಸ್ ಕೀಮೋ ಕಂಟಿನ್ಯೂ ಮಾಡಕ್ಕೆ ಹೇಳಿದ್ರು. ಆಲ್ಮೋಸ್ಟ್ ಲೈಫ್ ಲಾಂಗ್ ಕೀಮೋ ಕಂಟಿನ್ಯೂ ಮಾಡಬೇಕು. ಅದು ಇಟ್ಸ್ ನಾಟ್ ಎ ಸೈಕಲ್, ಸ್ಪೆಸಿಫಿಕ್ ಸೈಕಲ್, 6 ಸೈಕಲ್ಸ್ 10 ಸೈಕಲ್ ಆ ಥರ ಅಲ್ಲ. ಕಂಟಿನ್ಯೂ ಅವ್ರಿಗೆ ಎಷ್ಟು ಏಜ್ ಸಪೋರ್ಟ್ ಆಗ್ತಾ ಇದೆಯೋ, ಹೆಲ್ತ್ ಸಪೋರ್ಟ್ ಆಗ್ತಾ ಇದೆ, ಅಷ್ಟು ಸೈಕಲ್ಸ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರು. ಅದು ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬಾಡಿ ವೈಸ್ ಅವ್ರಿಗೆ 60 ಇಯರ್ಸ್ ಆಯಿತು, ಪ್ಲಸ್ ಹೆಲ್ತ್ ಅಷ್ಟು ಚೆನ್ನಾಗಿಲ್ಲ. ಸೊ ಆ ಥರ ಕೀಮೋ ಕೊಟ್ಬಿಟ್ಟು ಅವ್ರಿಗೂ ಅದು ಕಷ್ಟ ಆಗ್ತಾ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಮೆಡಿಸಿನ್ ಟ್ರೈ ಮಾಡಿದ್ರು. ಅದರ ಫಸ್ಟ್ ಟೈಮ್ ಹಂಗೇನೆ ಗೂಗಲಲ್ಲಿ ನೋಡಿಬಿಟ್ಟು ಆನ್ಲೈನಲ್ಲಿ ಸರ್ಚ್ ಮಾಡಿ ಪುನರ್ಜನ್ ಅಂದು ಆ್ಯಕ್ಚುಲಿ ನೋಡಿ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ಸರಿಯಾಗಿ ಲಾಸ್ಟ್ ಫೆಬ್ರವರಿ 2025 ಬೆಂಗಳೂರು ನಮ್ದು ಫಸ್ಟ್ ಸೆಷನ್ ಆಯಿತು. ಆದಮೇಲೆ ಕಂಟಿನ್ಯೂಸ್ ಈಗ ಆಲ್ಮೋಸ್ಟ್ 1 ಇಯರಿಂದ ಕಂಟಿನ್ಯೂಸ್ ವಿತೌಟ್ ಗ್ಯಾಪ್ ತಗೊಂಡಿದ್ದಾರೆ. ಪರವಾಗಿಲ್ಲ. ಕೀಮೋ ಫುಲ್ ಕಂಪ್ಲೀಟ್ ಸ್ಟಾಪ್ ಆಗಿದೆ 1 ಇಯರಿಂದ. ಅದು ಮುಂಚೆನೇ ಇನ್ಫ್ಯಾಕ್ಟ್ ಅದಕ್ಕೆ ಮುಂಚೆನೇ ಸ್ಟಾರ್ಟ್ ಆಯಿತು ಮೆಡಿಸಿನ್, ಪ್ಲಸ್ ಕೀಮೋವು ಕಂಟಿನ್ಯೂ ಆಯಿತು. ಫೆಬ್ರವರಿಯಿಂದ ಲಾಸ್ಟ್ ಕೀಮೋ ಸ್ಟಾಪ್ ಮಾಡಿಬಿಟ್ಟು ಈ ಮೆಡಿಸಿನ್ ಮಾತ್ರ ಕಂಟಿನ್ಯೂ ಮಾಡಿದ್ದಾರೆ. 1 ಇಯರಿಂದ ಆ್ಯಕ್ಚುಲಿ ಚೆನ್ನಾಗಿದೆ. ಅದು ಸ್ಟೇಜ್ ವೈಸ್ ಅವ್ರದ್ದು ಆ್ಯಕ್ಚುಲಿ ಸ್ಟೇಜ್ 4 ಸ್ಪ್ರೆಡ್ ಆಗಿರೋ ಇದು ಲಂಗ್ಸ್ ಅಂಡ್ ಬ್ರೈನ್ಗೆ ಸ್ಪ್ರೆಡ್ ಆಗಿದೆ ಸ್ಟೇಜ್ 4. ಸೊ ಅಟ್ಲೀಸ್ಟ್ ಇಮ್ಯುನಿಟಿ ಸ್ವಲ್ಪ ಡೆವಲಪ್ ಆಗಿ ಸ್ವಲ್ಪ ಇನ್ನೂ ಲೈಫ್ ಸ್ಪ್ಯಾನ್ ಸ್ವಲ್ಪ ಇಂಕ್ರೀಸ್ ಆಗೋದು ಅದಕ್ಕೋಸ್ಕರನೇ ಬಂದಿದ್ದು. ಅದು ಸ್ವಲ್ಪ ಆ್ಯಕ್ಚುಲಿ ಚೇಂಜಸ್ ಇದ್ದೆ, ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದು ಆ ಥರ ಟೆನ್ಷನು ಆ ಥರ ಟಯರ್ಡ್ನೆಸ್ ಇಲ್ಲ. ಸೊ ಅವ್ರಿಗೆ ಇದೇ ಒಂದು ಚೇಂಜಸ್ ಇದೆ, ಪ್ಲಸ್ ಮೆಂಟಲಿ ಇದು ಅವ್ರಿಗೆ ಸ್ವಲ್ಪ ಚೆನ್ನಾಗಿದೆ. ಸೊ ವಾಂಟೆಡ್ ಟು ಕಂಟಿನ್ಯೂ ವಿತ್ ದಿಸ್. ಫಾರ್ ಶೋರ್ ಎಲ್ಲರೂ ಟ್ರೈ ಮಾಡಬೇಕು. ಆ್ಯಕ್ಚುಲಿ ಇದೇ ನಮ್ದು ಮೇನ್ ಇಂಡಿಯನ್ ಆರಿಜಿನ್ ಮೆಡಿಸಿನ್ಸ್. ಏನಂದ್ರೆ ಒಂದು ಸ್ವಲ್ಪ ಟೈಮ್ ಆಗ್ತಾ ಇದೆ, ಸ್ವಲ್ಪ ಸ್ಲೋ. ನಮಗೆ ಅಲ್ಲಿ ಇಮಿಡಿಯೇಟ್ಗೆ ಕ್ಯಾನ್ಸರ್ ಅಂತ ಇಮಿಡಿಯೇಟ್ಲಿ ಫಸ್ಟ್ ರಿಯಾಕ್ಷನ್ ಇಸ್ ಲೆಟ್ಸ್ ಗೆಟ್ ಎನ್ ಆಪರೇಷನ್ ಡನ್. ಒಂದು ಆಪರೇಷನ್ ಒಂದು ಮೆಡಿಸಿನ್ ಇಮಿಡಿಯೇಟ್ ತಗೊಂಡಿದ್ರಲ್ಲ ನಮಗೆ ಅದು ಇಮಿಡಿಯೇಟ್ ರಿಲೀಫ್ ಆಗ್ಬೋದು. ಆದ್ಮೇಲೆ ಸರಿ ಅದು ಒಂದು ಸಾರಿ ಮೇ ಬಿ ಸರ್ಜರಿ ಆಯಿತು ಆಗ್ಬೋದು ಅನ್ನೋದು ಅನ್ಕೊಂಡಿದ್ದೆ, ಅದು ಆ ಥರ ಆಗಿಲ್ಲ. ಮತ್ತೆ ಕೀಮೋ ಅಂತ ಹೇಳಿದ್ರು, 11 ಸೈಕಲ್ಸ್ ಕೀಮೋ ಮಾಡಿದ್ರು. 1.5 ಇಯರ್ಸ್ ಆಗಿತ್ತು. ಸೊ ಅದೇ ರಿಪೀಟ್ ಆಗ್ತಾ ಇದೆ. ಅದಕ್ಕೋಸ್ಕರನೇ ಫಸ್ಟ್ ಓಕೆ ನಮ್ಗೆ ಆಸ್ ಪರ್ ಇಂಡಿಯನ್ ಆರಿಜಿನ್ ನಮ್ದು ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಇರ್ಬೋದು, ಸ್ಲೋ ಆಗಿದ್ರೆ ಪರವಾಗಿಲ್ಲ, ನಮ್ದು ಈಗ ನಾನು ಟ್ರೈ ಮಾಡಲ್ಲ. ಅವ್ರಿಗೆ ಇನ್ನೂ 62 ಇಯರ್ಸ್ ಮೇ ಬಿ ಇನ್ನೊಂದು ಸ್ವಲ್ಪ ಹೆಲ್ತ್ ಕಂಟ್ರೋಲ್ ಇದೆ, ಸ್ಲೋ ಪ್ರೋಗ್ರೆಸ್ ಪರವಾಗಿಲ್ಲ, ನಮಗೆ ಇಮಿಡಿಯೇಟ್ ಕೀಮೋಥೆರಪಿ ಬೇಡ ಅನ್ಕೊಂಡಿದೆ. ಇದೇ ಸ್ಟಾರ್ಟ್ ಮಾಡಿದ್ದು. ಈಗ 1 ಇಯರ್ ಆಯ್ತು, ಪರವಾಗಿಲ್ಲ. ಅದು ಈ ಮೆಡಿಸಿನ್ ತಗೊಂಡು ಅವ್ರಿಗೆ ಸ್ವಲ್ಪ ಫ್ರೀ ಒಂದು ಕಂಫರ್ಟಬಲ್ ಆದ್ಮೇಲೆ ನಮ್ಮ ಮದರ್ ಇನ್ ಲಾಗೆ ಈಗ ಆಕ್ಚುಲಿ ರೀಸೆಂಟ್ಗೆ ಒಂದು ಯೂಟ್ರಸ್ ಕ್ಯಾನ್ಸರ್ ಆಯಿತು. ಅವ್ರಿಗೂ ಸರ್ಜರಿ ಆಗಿ ಕ್ಯಾನ್ಸರ್ ಯೂಟ್ರಸ್ ರಿಮೂವ್ ಮಾಡಿದ್ರು. ಆದ್ಮೇಲೆ ಮತ್ತೆ ನಮ್ದು ಇಲ್ಲಿಗೆ ಬಂದು ಇದು ಫಸ್ಟ್ ಡೋಸ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ 1.5 ಮಂತ್ಸ್ ಮೆಡಿಸಿನ್ಸ್ ಕಂಪ್ಲೀಟ್ ಆಗಿದೆ. ಈಗ ಇವತ್ತು ಸೆಕೆಂಡ್ ಮೆಡಿಸಿನ್ಗೋಸ್ಕರ ಆಕ್ಚುಲಿ ಬಂದಿದೆ. ಎಲ್ಲ ಆರಾಮಾಗಿದೆ ಸರ್, ತುಂಬಾ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ವೆರಿ ಮಚ್.